ಒಂದ್ ಕಡೆ ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದೆ. ಕಾಂಗ್ರೆಸ್ ನಾಯಕರು ರಣತಂತ್ರಗಳ ಮೇಲೆ ರಣತಂತ್ರಗಳನ್ನು ಹೆಣಿತಾ ಇದ್ದಾರೆ. ಅದರಲ್ಲೂ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಆಕಾಂಕ್ಷಿಗಳ ಪಟ್ಟಿ ಬಹಳ ದೊಡ್ಡದಾಗಿದೆ. ಇಲ್ಲಿ ಸರ್ವೆ ನಡೆಸುವಂತಹ ಹೊಸ ಪ್ರಯೋಗ, ಅದು ಟೆಲಿಕಾಲಿಂಗ್ ಮೂಲಕ ಅನ್ನುವಂಥದ್ದು ವಿಶೇಷ. ಈ ಕ್ಷೇತ್ರದಲ್ಲಿ ಯಾರು ಕಾಂಗ್ರೆಸ್ನ ಅಭ್ಯರ್ಥಿ ಆಗಬೇಕು, ಯಾವ ಕಾರಣಕ್ಕಾಗಿ ಆಗಬೇಕು, ಯಾವ ಅಭ್ಯರ್ಥಿ ಆದರೆ ಸೂಕ್ತ, ನಿಮ್ಮ ಆಯ್ಕೆ ಏನು, ಹೀಗೆ ಫೋನ್ ಮೂಲಕ ಧಾರವಾಡ ಲೋಕಸಭಾ ಕ್ಷೇತ್ರದ ಜನರನ್ನ ಪ್ರಶ್ನೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಅಂದರೆ ಮತದಾರರ ಮನದಾಳವನ್ನ ಅರಿಯೋದಕ್ಕೆ ಕಾಂಗ್ರೆಸ್ ಈಗ ಈ ರೀತಿಯ ತಂತ್ರವನ್ನ ರೂಪಿಸಿದೆ. ಟೆಲಿಕಾಲಿಂಗ್ ಸರ್ವೆ ಮೊರೆ ಹೋಗಿದೆ ರಾಜ್ಯ ಕಾಂಗ್ರೆಸ್. ಧಾರವಾಡ ಜಿಲ್ಲಾ ಕಾಂಗ್ರೆಸ್ನಿಂದ ಈ ರೀತಿಯ ಸರ್ವೆ ಕಾರ್ಯ ಆರಂಭ ಆಗಿದೆ. ಲೋಕಸಭಾ ಕ್ಷೇತ್ರದಲ್ಲಿ 2 ಹಂತದಲ್ಲಿ ಸರ್ವೆ ಕಾರ್ಯ ನಡೀತಾ ಇರೋದು ಈ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ. ಅದರಲ್ಲೂ ಪ್ರಮುಖವಾಗಿ ಇದೇ ಕ್ಷೇತ್ರದಿಂದ 17 ಜನ ಆಕಾಂಕ್ಷಿಗಳು ಅರ್ಜಿಯನ್ನು ಸಲ್ಲಿಸಿರುವುದು. 17 ಜನ ಆಕಾಂಕ್ಷಿಗಳಿದ್ದಾರೆ. ಇದರಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು, ಯಾರು ನಿಮ್ಮ ಆಯ್ಕೆ, ಯಾರು ಸೂಕ್ತ ಅಭ್ಯರ್ಥಿ, ಹೀಗೆ ನಾನಾ ರೀತಿಯ ಪ್ರಶ್ನೆಗಳನ್ನು ಟೆಲಿಕಾಲಿಂಗ್ ಮೂಲಕ ಜನರಿಗೆ ಮಾಡಲಾಗ್ತಾ ಇದೆ. ಯಾವ ಪಕ್ಷ ಯಾರು ಅಭ್ಯರ್ಥಿ ಆಗಬೇಕು ಅಂತ ಸಮೀಕ್ಷೆಯನ್ನು ಮಾಡಲಾಗ್ತಾ ಇರೋದು. ಅದರಲ್ಲೂ ಪ್ರಮುಖವಾಗಿ ರಜತ್ ಉಳ್ಳಾಗಡ್ಡಿ ಮಠ್, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಳಿಯ. ಈ ಹಿಂದೆಯೂ ಕೂಡ ವಿಧಾನಸಭೆ ಚುನಾವಣೆಗೆ ಇವರ ಹೆಸರು ಬಹಳ ಕೇಳಿ ಬಂತು. ಜಗದೀಶ್ ಶೆಟ್ಟರ್ ಅವರು ಪಾರ್ಟಿಗೆ ಬಂದಿದ್ದರಿಂದ ಕಾಂಗ್ರೆಸ್ಗೆ ಇವರಿಗೆ ಟಿಕೆಟ್ ಕೈ ತಪ್ಪಿತು, ಅದು ಬೇರೆ ವಿಚಾರ. ರಜತ್ ಉಳ್ಳಾಗಡ್ಡಿ ಮಠ್ ಮತ್ತು ಶಿವಲೀಲಾ ಕುಲಕರ್ಣಿ, ವಿನಯ್ ಕುಲಕರ್ಣಿ ಅವರ ಧರ್ಮಪತ್ನಿ, ಇವರು ರೇಸ್ನಲ್ಲಿದ್ದಾರೆ. ಇವರಿಬ್ಬರ ಆಯ್ಕೆಯನ್ನು ಜನರ ಮುಂದೆ ಇಟ್ಟು ನಾನಾ ರೀತಿಯ ಪ್ರಶ್ನೆಗಳನ್ನು ಟೆಲಿಕಾಲಿಂಗ್ ಸರ್ವೆಯ ಮೂಲಕ ಮಾಡಲಾಗ್ತಾ ಇದೆ. ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಈಗಾಗಲೇ ರಾಜಕೀಯ ವಲಯದಲ್ಲಿ ಸಾಕಷ್ಟು ತಾಲೀಮು ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಧಾರವಾಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಏನು ದಿನನಿತ್ಯ ಪ್ರತಿದಿನ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಏರ್ತಾನೆ ಹೋಗ್ತಾ ಇದೆ. ಇನ್ನು ನಮ್ಮೊಂದಿಗೆ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಯಾಗಿರುವಂಥ ರಜತ್ ಉಳ್ಳಾಗಡ್ಡಿ ಮಠ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ತಾವು ಕೂಡ ಒಬ್ಬರು ಆಕಾಂಕ್ಷಿ. ಈಗಾಗಲೇ ಕಾಂಗ್ರೆಸ್ನಿಂದ 17 ಜನ ಆಕಾಂಕ್ಷಿಗಳ ಪಟ್ಟಿ ಇದೆ. ತಾವು ಯಾವ ರೀತಿ ಭರವಸೆ ಇಟ್ಟಿದ್ದೀರಿ ಸರ್? ಸಹಜವಾಗಿ ರಾಜ್ಯ ಸರ್ಕಾರ ರಾಜ್ಯದ ಉದ್ದಗಲಕ್ಕೆ ನಮ್ಮ ಪಂಚ ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದು ಜನರ ಜೊತೆ ಇದ್ದಾರೆ. ಜನರಿಗೆ ಆ ಕಾರ್ಯಕ್ರಮಗಳು ರೀಚ್ ಆಗ್ತಾ ಇದೆ. ಮತದಾರರು, ಸಾರ್ವಜನಿಕರು ಕಾಂಗ್ರೆಸ್ ಪಕ್ಷದ ಪರವಾಗಿ ಒಲವು ತೋರಿಸ್ತಾ ಇದ್ದಾರೆ. ಅದನ್ನು ಸಾರ್ವಜನಿಕರಿಗೆ ಅರಿವು ಮೂಡಿಸಿ ಸಂಘಟನೆ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಈಗ ಪ್ರಮುಖವಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ಅವರು ತಮ್ಮ ಪಕ್ಷಕ್ಕೆ ಬರುವಂಥ ಸಂದರ್ಭದಲ್ಲಿ ಸೆಂಟ್ರಲ್ ಕ್ಷೇತ್ರದಿಂದ ತಾವು ಟಿಕೆಟನ್ನು ಬಿಟ್ಟುಕೊಟ್ರಿ. ಈಗ ಮತ್ತೆ ಜಗದೀಶ್ ಶೆಟ್ಟರ್ ಅವರು ಮರಳಿ ತಮ್ಮ ಗೂಡಿಗೆ ಸೇರಿಕೊಂಡಿದ್ದಾರೆ. ಒಂದು ಕಡೆ ಈ ಲೋಕಸಭಾ ಚುನಾವಣೆಯಲ್ಲಿ ತಮಗೆ ಟಿಕೆಟ್ ಸಿಗುವಂಥ ಭರವಸೆಗಳೇನಾದರೂ ಹೈಕಮಾಂಡಿಂದ ಸಿಕ್ಕಿದೆಯಾ ಅಂತ? ನೋಡಿ, ಜಗದೀಶ್ ಶೆಟ್ಟರ್ ಏನು ಮಾಡಿದ್ರಲ್ಲ, ಅವರಲ್ಲಿರುವಂಥ ಏನೊಂದು ಸರಳ ಸಜ್ಜನಿಕೆ ಅಂತ ತಾವೆಲ್ಲ ಮಾಧ್ಯಮದಲ್ಲಿ ತೋರಿಸ್ತೀರಿ, ಅದರ ತದ್ವಿರುದ್ಧವಾಗಿ ಅವರು ನಡ್ಕೊಂಡಿದ್ದಾರೆ. ಅವ್ರು ಮಾಡಿದ್ದಕ್ಕೆ ಹುಬ್ಬಳ್ಳಿಯ ಸಿದ್ದಾರೂಢರ ಶಾಪ ಅವ್ರಿಗೆ ತಟ್ಟುತ್ತೆ. ಸಹಜವಾಗಿ ಚುನಾವಣೆ ಹತ್ತಿರ ಇದ್ದಾಗ 17 ಜನ ಆಕಾಂಕ್ಷಿಗಳು, ಅದನ್ನಲ್ಲದೆ ಎಲ್ಲ ಕಾರ್ಯಕರ್ತರು ಸ್ಪರ್ಧೆ ಮಾಡಬೇಕಂತೇಳಿ ರಾಜಕಾರಣಕ್ಕೆ ಬಂದಿರ್ತಾರೆ. ಸಹಜವಾಗಿ ನನಗೆ ಅವಕಾಶ ಸಿಕ್ಕರೆ ನನ್ನ ಪರವಾಗಿ ಮಾಡ್ತಾರೆ. ನನ್ನ ಹೊರತುಪಟ್ಟು ಬೇರೆ ಯಾರಿಗಾದರೂ ಅವಕಾಶ ಸಿಕ್ಕರೆ, ಇವತ್ತು ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಬಂದಂಥ ಜಗದೀಶ್ ಶೆಟ್ಟರ್ ಪರವಾಗಿ ನಾವು ಚುನಾವಣೆ ಮಾಡಿದ್ವಿ. ಇನ್ನು ನಮ್ಮ ಪಕ್ಷದಲ್ಲಿರೋರು ನಾವು ಅವ್ರನ್ನ ಕರ್ಕೊಂಡೇ ಹೋಗ್ತೀವಿ, ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡು ಚುನಾವಣೆ ಮಾಡ್ತೀವಿ. ಈಗ ಒಂದು ಕಡೆ ತಮ್ಮನ್ನು ಒಳಗೊಂಡಂತೆ 17 ಜನ ಆಕಾಂಕ್ಷಿಗಳು ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಒಂದು ಕಡೆ ಟೆಲಿಕಾಲಿಂಗ್ ಸರ್ವೆ ಕೂಡ ಮಾಡಲಾಗ್ತಾ ಇದೆ ಪಕ್ಷದಿಂದ ಚುನಾವಣೆ ಹಿನ್ನೆಲೆಯಲ್ಲಿ. ಈ ಬಗ್ಗೆ ಏನು ಹೇಳ್ತೀರಿ ಸರ್? ಸಹಜವಾಗಿ ಪಕ್ಷ ಗೆಲ್ಲಬೇಕು, ಇವತ್ತು ಸಂವಿಧಾನ ಉಳಿಬೇಕು, ಬಸವಣ್ಣವರ ತತ್ವದಲ್ಲಿ ಈ ರಾಜ್ಯ ಕಟ್ಟಬೇಕು ಅನ್ನೋವಂಥ ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡ್ತಾಯಿದೆ. ಮತ್ತು ಗೆಲ್ಲುವ ಕುದುರೆಗಾಗಿ ಸರ್ವೆ ಮಾಡೇ ಮಾಡ್ತಾರೆ. ಯಾರು ಗೆಲ್ತಾರೆ, ಯಾರು ಸೂಕ್ತ ಅಭ್ಯರ್ಥಿದ್ದಾರೆ ಅವರೇ ಇಲ್ಲಿ ಚುನಾವಣೆ ಸ್ಪರ್ಧಿಸ್ತಾರೆ. ಹೈಕಮಾಂಡ್ ಯಾರ ಜೊತೆ ನಿಲ್ಲುತ್ತೆ, ಹೈಕಮಾಂಡ್ ಯಾರನ್ನ ಅಭ್ಯರ್ಥಿ ಮಾಡುತ್ತೆ, ಅವ್ರ ಪರವಾಗಿ ನಾವೆಲ್ಲರೂ ಕೂತ್ಕೊಂಡು 17 ಜನ ಕೂಡಿ ಕೆಲಸ ಮಾಡ್ತೀವಿ. ಇದಿಷ್ಟು ಆಕಾಂಕ್ಷಿಯಾಗಿರುವಂತಹ ರಜತ್ ಉಳ್ಳಾಗಡ್ಡಿ ಅವರ ಮಾತು. ಒಂದು ಕಡೆ ಹೈಕಮಾಂಡಿಂದ ಯಾವ ರೀತಿ ನಿರ್ಧಾರವನ್ನು ಕೈಗೊಳ್ತಾರೆ ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೀವಿ. ಹೀಗಾಗಿ ನಾನು ಕೂಡ ಆಕಾಂಕ್ಷಿಯೂ ಹೌದು, ಜೊತೆಗೆ ಹೈಕಮಾಂಡ್ನ ನಿರ್ಧಾರಕ್ಕೆ ನಾವು ಬದ್ಧರಾಗುವ ಮೂಲಕ ಪಕ್ಷವನ್ನು ಗೆಲ್ಲಿಸುವಂಥ ಕಾರ್ಯಕ್ಕೆ ನಾವು ಮುಂದಾಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಅಭ್ಯರ್ಥಿ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ 1 ಪ್ರೆಸ್ ಮಾಡಿ. ಕಾಂಗ್ರೆಸ್ಸಿನ ಅಭ್ಯರ್ಥಿ ಶ್ರೀ ರಜತ್ ಉಳ್ಳಾಗಡ್ಡಿ ಮಟ್ಟಿಗೆ 2 ಪ್ರೆಸ್ ಮಾಡಿ. ಕಾಂಗ್ರೆಸ್ಸಿನ ಅಭ್ಯರ್ಥಿ ಶ್ರೀಮತಿ ಶಿವಲೀಲಾ ಕುಲಕರ್ಣಿ ಅವರಿಗೆ 3 ಪ್ರೆಸ್ ಮಾಡಿ. ಇತರರಿಗೆ 9 ಪ್ರೆಸ್ ಮಾಡಿ. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ತಾವು ಯಾವ ಪಕ್ಷವನ್ನು ಬೆಂಬಲಿಸುತ್ತೀರಿ ಎಂದು ದಯವಿಟ್ಟು ತಿಳಿಸಿ.
ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಗೆ 1 ಪ್ರೆಸ್ ಮಾಡಿ. ಕಾಂಗ್ರೆಸ್ಸಿಗೆ 2 ಪ್ರೆಸ್ ಮಾಡಿ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಪ್ರಕಾಶ್ ಹಿರೇಮಠ. ಈಗ ನೇರ ಸಂಪರ್ಕದಲ್ಲಿ. ಪ್ರಕಾಶ್, ರಜತ್ ಅವರ ಮಾತಲ್ಲಿ ಅಸಮಾಧಾನ, ಹತಾಶೆ ಕಾಣ್ತಾ ಇತ್ತು. ಜಗದೀಶ್ ಶೆಟ್ಟರ್ ಪಾರ್ಟಿಗೆ ಬಂದಿರಲಿಲ್ಲ ಅಂತಂದ್ರೆ ನಾನು ಇವತ್ತು MLA ಆಗ್ತಾ ಇದ್ದೆ ಅನ್ನೋದು ಆಶಾಭಾವ ಒಂದು ಕಡೆ ಅವರಿಗೆ. ಈಗ MP ಆಗೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಅದಕ್ಕೆ ಟೆಲಿಕಾಲಿಂಗ್ ಅನ್ನು ಅಸ್ತ್ರವಾಗಿ ಬಳಸ್ಕೊಳ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಪ್ರಹ್ಲಾದ್ ಜೋಶಿ ಅನ್ನುವಂಥ ಕ್ಯಾಂಡಿಡೇಟ್ ಎದುರುಗಡೆ ಇದು? ಖಂಡಿತ ಶ್ರೀಪಾದ್ ಪಾಟೀಲ್, ಯಾಕಂದ್ರೆ ಪ್ರಮುಖವಾಗಿ ಈಗಾಗಲೇ ಲೋಕಸಭಾ ಚುನಾವಣೆ ಘೋಷಣೆ ಆಗೋಕ್ಕಿಂತ ಮುಂಚಿತವಾಗಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಈ ಒಂದು ಟೆಲಿಕಾಲಿಂಗ್ ಸರ್ವೆ ಮೂಲಕ ಕಾಂಗ್ರೆಸ್ನ ಕೆಲವೊಂದಿಷ್ಟು ಆಕಾಂಕ್ಷಿಗಳು ಈ ಒಂದು ವಿನೂತನವಾದಂತಹ ಪ್ರಯತ್ನಕ್ಕೆ ಮುಂದಾಗಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಪ್ರಬಲವಾದಂತಹ ಆಕಾಂಕ್ಷಿ ಆಗಿರುವಂತಹ ರಜತ್ ಉಳ್ಳಾಗಡ್ಡಿ ಮಠ. ಯಾಕಂದ್ರೆ ರಜತ್ ಉಳ್ಳಾಗಡ್ಡಿ ಮಠ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನು ಸೆಂಟ್ರಲ್ ಕ್ಷೇತ್ರದ ಅಭ್ಯರ್ಥಿ ಆಗ್ಬೇಕು ಅಂತಕ್ಕಂಥ ಒಂದು ಆಕಾಂಕ್ಷೆಯನ್ನ ಇಟ್ಟುಕೊಂಡಿದ್ರು. ಆದ್ರೆ ಮಾಜಿ CM ಜಗದೀಶ್ ಶೆಟ್ಟರ್ ಅವರು ಏನು ಕಾಂಗ್ರೆಸ್ ಸೇರ್ಪಡೆಯಿಂದ ಈ ಒಂದು ಆಕಾಂಕ್ಷಿ ಆಗಿದ್ದಂತಹ ಏನು ರಜತ್ ಉಳ್ಳಾಗಡ್ಡಿ ಮಠ ಅವರಿಗೆ ಟಿಕೆಟ್ ವಂಚಿತರಾಗಿದ್ದರು ಅಂತ ಹೇಳ್ಬೋದು. ಈಗ ಮತ್ತೆ ಶೆಟ್ಟರ್ ಅವರ ಗರ್ ವಾಪಸಿಯಿಂದ ಲೋಕಸಭಾ ಚುನಾವಣೆಯ ಟಿಕೆಟ್ ಅನ್ನ ಅಂದ್ರೆ ಟಿಕೆಟ್ ತಮಗೆ ಸಿಗುತ್ತೆ ಅಂತಕ್ಕಂಥ ಒಂದು ಭರವಸೆಯನ್ನು ಇಟ್ಟುಕೊಂಡಿರುವಂತಹ ರಜತ್ ಉಳ್ಳಾಗಡ್ಡಿ ಮಠ ಇರ್ಬೋದು. ಹೀಗೆ ಕಾಂಗ್ರೆಸ್ನಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ರಜತ್ ಉಳ್ಳಾಗಡ್ಡಿ ಮಠ ಸೇರಿದಂತೆ 17 ಜನ ಒಂದು ಆಕಾಂಕ್ಷಿಗಳ ಪಟ್ಟಿ ಬೆಳೆದಿರ್ತಕ್ಕಂಥದ್ದು. ಯಾಕಂದ್ರೆ ಈಗ ಪ್ರಮುಖವಾಗಿ ಈ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಯಾರಾಗ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟವಾದಂತಹ ಒಂದು ಚಿತ್ರಣವನ್ನು ಗೋಚರವಾಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಈ ಒಂದು ವಿಭಿನ್ನವಾದಂತಹ ವಿನೂತನವಾದಂತಹ ಒಂದು ಪ್ರಯತ್ನಕ್ಕೆ ಅಂದ್ರೆ ಟೆಲಿಕಾಲಿಂಗ್ ಮೂಲಕ ಒಂದು ಸರ್ವೆಗೆ ಕಾಂಗ್ರೆಸ್ ಕಡೆ ಮುಂದಾಗಿರುವಂತದ್ದು. ಒಂದ್ ಕಡೆ ಪ್ರಹ್ಲಾದ್ ಜೋಶಿ ಅವರು ಈ ಭಾಗದಲ್ಲಿ ಸತತ 4 ಬಾರಿ ಏನು ಗೆಲುವಿನ ನಗೆಯನ್ನ ಬೀರುವಂತ ನಿಟ್ಟಿನಲ್ಲಿ ಈ ಒಂದು ಭಾಗದಲ್ಲಿ ಬಿಜೆಪಿಯ ಭದ್ರಕೋಟೆಯನ್ನ ಮಾಡಿರ್ತಕ್ಕಂಥ ಈ ಹಿನ್ನೆಲೆಯಲ್ಲಿ ಶಕ್ತಿಯುತವಾಗಿ ಪ್ರಹ್ಲಾದ್ ಜೋಶಿ ಅವರನ್ನ ಕಟ್ಟಿ ಹಾಕುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಈ ಒಂದು ವಿನೂತನವಾದಂತಹ ಒಂದು ಟೆಲಿಕಾಲಿಂಗ್ ಸರ್ವೆ ಮೂಲಕ ಈ ಭಾಗದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಶಕ್ತಿಯುತ ಗೆಲ್ಬೇಕು ಅಂತಕ್ಕಂಥ ಒಂದು ಸ್ಪರ್ಧೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಶ್ರೀಪಾದ್ ಪಾಟೀಲ್, ಎಲ್ಲ ಅಂಶವನ್ನ ಗಮನಿಸೋದಾದ್ರೆ ಯಾವ ರೀತಿ ಥ್ಯಾಂಕ್ ಯು ಪ್ರಕಾಶ್ ಹಿರೇಮಠ ಮಾಹಿತಿಗಾಗಿ. ಬಹುದೊಡ್ಡ ಕಂಪನಿಗಳ ವಶದಲ್ಲಿ ಅರಣ್ಯ ಪ್ರದೇಶವಿದೆ. ಲೀಸ್ಗೆ ಕೊಟ್ಟ ಅರಣ್ಯ ಪ್ರದೇಶ ವಾಪಸ್ ಪಡಿತೀವಿ ಅಂತ ಮೈಸೂರಿನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ರು. 7,000 ಎಕರೆ ಅರಣ್ಯ ಭಾಗ ವಶಕ್ಕೆ ಪಡಿಬೇಕಿದೆ. ಶೀಘ್ರವೇ ಒತ್ತುವರಿ ತೆರವು ಕಾರ್ಯ ಆರಂಭಿಸುತ್ತೇವೆ. 6 ತಿಂಗಳ ಕಾಲಾವಕಾಶದಲ್ಲಿ ಹಿಂದಕ್ಕೆ ಪಡೆಯುತ್ತೇವೆ ಎಂದರು. ಇವತ್ತು ವಿವಿಧ ಹಂತಗಳಲ್ಲಿ ಅಂದರೆ ಕೆಲವೊಂದು ಕಡೆ ಹೈಕೋರ್ಟಲ್ಲಿದೆ, ಕೆಲವೊಂದು ಸುಪ್ರೀಂ ಕೋರ್ಟಲ್ಲಿದೆ. ಅವರ ಲೀಸ್ ಪೀರಿಯಡ್ ಮುಗಿದೋಗಿದೆ. ಈ ಲೀಸ್ ಪೀರಿಯಡು ಮುಗಿದೋಗಿದೆ ಮತ್ತು ಅವರೇನು ಸರ್ಕಾರಕ್ಕೆ ಬಾಕಿ ಕೊಡಬೇಕಾಗಿದೆ, 100 ಕೋಟಿ ರೂಪಾಯಿ ಅವರು ಬಾಕಿ ಕೊಡಬೇಕಾಗಿದೆ. ಆ ಬಾಕಿನೂ ವಸೂಲಿ ಆಗಿಲ್ಲ. ಬಾಕಿ ವಸೂಲಿ ಮಾಡಬೇಕು. ಲೀಸ್ ಪೀರಿಯಡ್ ಮುಗಿದ ನಂತರ ಹೈಕೋರ್ಟಲ್ಲಿ ಮತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇರುವಂಥ ಪ್ರಕರಣಗಳೇನಿದ್ದಾವೆ ಇದನ್ನು ತೆರವುಗೊಳಿಸಿ ಪುನಃ ಈ ಜಮೀನು ವಾಪಸ್ಸು ಅರಣ್ಯ ಇಲಾಖೆಗೆ ಮರುವಶಪಡಿಸಿಕೊಳ್ಬೇಕು ಅಂತೇಳಿ ಹಿರಿಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು. ಲೋಕಸಭಾ ಚುನಾವಣೆ ಹೊತ್ತಲ್ಲೇ ಸರ್ಕಾರ ವಿಪಕ್ಷದ ನಡುವೆ ಕಮಿಷನ್ ವಾರ್ ಶುರುವಾಗಿದೆ. ರಿಪಬ್ಲಿಕನ್ನದ ಜೊತೆಗೆ ಮಾತನಾಡಿದ ಆರ್ ಅಶೋಕ್, ಕಾಂಗ್ರೆಸ್ ಹೈಕಮಾಂಡ್ನ ಕಲೆಕ್ಷನ್ ಟಾಸ್ಕ್ ಸದ್ಯದಲ್ಲೇ ಹೇಳ್ತೀನಿ, ಕೆಂಪಣ್ಣ ಭೇಟಿ ಬಳಿಕ ಮಾಹಿತಿ ನೀಡ್ತೀನಿ. ಈಗ ನಡೀತಾ ಇರೋದು 75% ಕಾಂಗ್ರೆಸ್ ಸರ್ಕಾರ. ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿಯೋ ನೈತಿಕತೆ ಇಲ್ಲ. ಸಿಎಂ ರಾಜೀನಾಮೆ ಕೊಡ್ಲಿ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಿಡಿಕಾರದ್ದು. ಸರ್ಕಾರ ಇವತ್ತು ಲೂಟಿಕೋರರ ಸರ್ಕಾರ ಆಗಿದೆ. 40% ಅಲ್ಲ, ಅವ್ರು ಕಡಿಮೆ ಹೇಳ್ತಾ ಇದ್ದಾರೆ. ಇದು ಇನ್ನೂ ಜಾಸ್ತಿ 70-75% ಲೂಟಿ ಹೊಡಿತಾ ಇದ್ದಾರೆ. ಅಷ್ಟು ಲೂಟಿ ಮಾಡೋವಂಥ ಸರ್ಕಾರ ಇದು. ನಮ್ಮ ಮೇಲೆ ಆಪಾದನೆ ಮಾಡಿದ್ರು, ಒಂದೇ ಒಂದು ಡಾಕ್ಯುಮೆಂಟ್ ಕೊಡಲಿಲ್ಲ. ಈಗ ಅವ್ರು ಕೇಳಿದ್ರೆ ಎಲ್ಲ ನಾಗಮೋಹನ್ ದಾಸರು ಕೊಡಿ ಅಂತಾರೆ. ಯಾಕೆ ನಾಗಮೋಹನ್ ದಾಸ್ ಕೊಡಬೇಕು? ಎಲ್ಲ ನೀವು CBI ತನಿಖೆ ಮಾಡಿ, CBI ತನಿಖೆ ಆದರೆ ಎಲ್ಲ ದಾಖಲೆಗಳನ್ನು ತಗೊಂಡೋಗಿ ಅಲ್ಲೇ ಕೊಡ್ತೀರಿ. ನಮ್ಮ ಹತ್ರನೂ ದಾಖಲೆ ಇದೆ, ಕೆಂಪಣ್ಣನ ಹತ್ರ ದಾಖಲೆ ಕೊಡ್ತೀನಿ ಅಂತ ಹೇಳಿದ್ದಾರೆ, ನನ್ನೂ ಕೂಡ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ದೃಷ್ಟಿಯಿಂದ ಇದನ್ನು ಇಮಿಡಿಯೇಟಾಗಿ CBI ತನಿಖೆ ಕೊಡಿ ಆಗ್ರಹ ಮಾಡ್ತೀನಿ. ಬಂದ 8 ತಿಂಗಳಲ್ಲಿ ಈ ಥರದ 40% ಆಪಾದನೆಯನ್ನು ಹೊತ್ತಿರ್ತಕ್ಕಂಥ ಮುಖ್ಯಮಂತ್ರಿ ಒಂದು ಕ್ಷಣನೂ ಕೂಡ ಅವರ ಅಧಿಕಾರದಲ್ಲಿರುವಂಥ
ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಡಿಕೆ ಶಿವಕುಮಾರ್ ಶೀಘ್ರದಲ್ಲಿ ಜೈಲಿಗೆ ಹೋಗಲಿದ್ದಾರೆ ಅಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ರಿಪಬ್ಲಿಕ್ ಕನ್ನಡಗೆ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಡಿಕೆಶಿ ಸೆಟ್ಲ್ಮೆಂಟ್ ಹೇಳಿಕೆಗೆ ಕೌಂಟರ್ ಕೊಟ್ಟ ಈಶ್ವರಪ್ಪ, ಡಿಕೆ ಶಿವಕುಮಾರ್ ಜೈಲಿಗೆ ಹೋಗುವುದು ಖಚಿತ, ಇದರಲ್ಲಿ ಯಾವುದೇ ಅನುಮಾನ ಬೇಡ. ಈಗಾಗಲೇ ತಿಹಾರ್ ಜೈಲಿಗೆ ಅರ್ಧ ಹೋಗಿ ಬಂದಿದ್ದಾರೆ, ಈಗ ಮತ್ತೊಮ್ಮೆ ಪೂರ್ತಿ ಜೈಲಿಗೆ ಹೋಗಿ ಅಲ್ಲೇ ಸೆಟ್ಲ್ ಆಗಲಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ರು. ಅವ್ರು ಹೇಳಿದ್ದಾರೆ ಅರ್ಧ ಸೆಟಲ್ಮೆಂಟ್ ಮಾಡಿದ್ದೀನಿ ಅಂತ. ಇದೊಂದು ಗೂಂಡಾ ಭಾಷೆ, ಇದು ಗೂಂಡಾ ಭಾಷೆ. ಇದು ಇಂಥ ಭಾಷೆಗೆ ನಾನು ಬಗ್ಗೋನಲ್ಲ, ಹೆದರೋನಲ್ಲ. ಇದು ಹಂಗಂದರೆ ಈಗ ನಾನು ಅದಕ್ಕೋಸ್ಕರ ಹೇಳ್ತೀನಿ, ಈಗ ಅರ್ಧ ಜೈಲಿಲಿದ್ದು ಬೇಲಲ್ಲಿ ಇದ್ದಾರೆ, ಹೊರಗೆ ಬಂದಿದ್ದಾರೆ ಡಿ ಕೆ ಶಿವಕುಮಾರ್. ಹೌದು, ನನಗೆ ಬಗ್ಗೆ ಹೇಳಿದ್ರು ಅವರು, ನಾನು ಈಗ ಸ್ವಲ್ಪ ಸೆಟಲ್ಮೆಂಟ್ ಮಾಡಿದ್ದೀನಿ ಅಂತ. ನಾನು ಹೇಳ್ತೀನಿ, ನಿಮ್ಮ ಸೆಟಲ್ಮೆಂಟ್ ಆಗಿ ತಿಹಾರ್ ಜೈಲಿಗೆ ಹೋಗ್ಬಿಟ್ಟು ಬಂದಿದ್ದೀರಿ, ಇನ್ನೂ ಪೂರಾ ಸೆಟಲ್ಮೆಂಟ್ ಆಗೋದಕ್ಕೆ ತಿಹಾರ್ ಜೈಲಿಗೆ ಮತ್ತೆ ನೀವು ಹೋಗೋರಿದ್ದೀರಿ, ಇದರಲ್ಲಿ ಯಾವ ಅನುಮಾನನೂ ಇಲ್ಲ ನನ್ನ ಮಾತನ್ನು ನಾನು ಹೇಳಿ. ಸುತ್ತೂರು ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗಿಯಾಗಿದ್ದು, ಆದರೆ ಈ ಕಾರ್ಯಕ್ರಮಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಗೈರಾಗಿದ್ರು. ಮಂಡ್ಯ ಕೆರಗೋಡು ಘಟನೆಯ ಬಳಿಕ ಜೆಡಿಎಸ್ ಕಾರ್ಯಕರ್ತರು ಬಿಜೆಪಿಯಿಂದ ಅಂತರವನ್ನ ಕಾಯ್ದುಕೊಂಡಿದ್ದು, ಇದೀಗ ಕುಮಾರಸ್ವಾಮಿ ಗೈರಾಗಿರೋದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ದಾರೆ. ರಾಜಕೀಯ ಜಂಜಾಟದ ನಡುವೆ ಕ್ರಿಕೆಟ್ ಆಡುವ ಮೂಲಕ ರಿಲ್ಯಾಕ್ಸ್ ಆಗಿದ್ದಾರೆ. ಗೋಕಾಕ್ನ ವಾಲ್ಮೀಕಿ ಕ್ರೀಡಾಂಗಣದಲ್ಲಿ ನಡೆದ ಹೈಮಾಸ್ಟ್ ಲೈಟ್ ಹೊನಲು ಬೆಳಕಿನಲ್ಲಿ ಕ್ರಿಕೆಟ್ ಆಡುವ ಮೂಲಕ ಸತೀಶ್ ಜಾರಕಿಹೊಳಿ ಗಮನ ಸೆಳೆದರು. ಇತ್ತೀಚೆಗಷ್ಟೇ ಲೋಕೋಪಯೋಗಿ ಇಲಾಖೆಯಿಂದ ಹೈಮಾಸ್ಟ್ ಲೈಟ್ ಹಾಕಿಸಿದ್ದ ಸಚಿವರು ವೀಕ್ಷಣೆಗೆ ಬಂದ ವೇಳೆ ಕ್ರಿಕೆಟ್ ಬ್ಯಾಟ್ ಹಿಡಿದು ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿದ್ರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೈಸೂರು ಪ್ರವಾಸ ಯಶಸ್ವಿಯಾಗಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಹೇಳಿದರು. ಮೈಸೂರಲ್ಲಿ ಮಾತನಾಡಿದ ಅವರು, ಸುತ್ತೂರು ಜಾತ್ರೆ ಮಹೋತ್ಸವ, ಚಾಮುಂಡೇಶ್ವರಿ ದರ್ಶನ, ಬಿಜೆಪಿ ಕೋರ್ ಕಮಿಟಿ ಕ್ಲಸ್ಟರ್ ಸಭೆ ಮುಗಿದಿದೆ ಅಂತಂದ್ರು. ರಾಜ್ಯದ 28 ಕ್ಷೇತ್ರಗಳಲ್ಲಿ ಎನ್ಡಿಎ ಕೂಟ ಗೆಲ್ಲುವ ಬಗ್ಗೆ ಚರ್ಚೆ ಆಗಿದೆ. ಮೋದಿ ಜನಪ್ರಿಯತೆಯನ್ನ ಮತವಾಗಿ ಪರಿವರ್ತಿಸಬೇಕು, ಈ ಕುರಿತಂತೆ ಕಾರ್ಯತಂತ್ರ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಸೀಟ್ ಶೇರಿಂಗ್ ಬಗ್ಗೆ ರಾಜ್ಯದ ಪ್ರಮುಖರು ಮತ್ತು ಎರಡೂ ಪಕ್ಷದ ಪ್ರಮುಖರು ಕೂತು ದೆಹಲಿ ಮಟ್ಟದಲ್ಲಿ ಚರ್ಚೆ ಆಗ್ತದೆ ಅತಿ ಶೀಘ್ರದಲ್ಲೇ. ಆ ವಿಚಾರವಾಗಿ ಇವತ್ತೇನು ಕೂಡ ಚರ್ಚೆ ಆಗಿಲ್ಲ. ಆದರೆ ಒಂದು, ಯಾರೇ ಅಭ್ಯರ್ಥಿ ಆದರೂ ಸಹ ಅಭ್ಯರ್ಥಿನ ಗೆಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ದುಡಿಬೇಕು, ಕೆಲಸ ಮಾಡಬೇಕು ಅನ್ನುವ. ಕೇಂದ್ರ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ಬಿಜೆಪಿಯೊಳಗಿನ ಅಸಮಾಧಾನದ ಬಗ್ಗೆ ಬಿಸಿ ಚರ್ಚೆಯಾಗಿದೆ. ಈ ಸಭೆಯಲ್ಲಿ ಬೀದರ್ ಜಿಲ್ಲೆಯ ಉದಾಹರಣೆ ನೀಡಿದ ಅಮಿತ್ ಶಾ, ಜಿಲ್ಲಾ ಮಟ್ಟದ ಸಮಸ್ಯೆಯನ್ನು ರಾಜ್ಯ ನಾಯಕರೇ ಬಗೆಹರಿಸಿಕೊಳ್ಬೇಕು, ಪ್ರತಿ ಕ್ಷೇತ್ರಕ್ಕೆ 2 ಉಸ್ತುವಾರಿಗಳನ್ನು ನೇಮಿಸಿ ಎಲೆಕ್ಷನ್ಗೂ ಮುನ್ನವೇ ಸಮಸ್ಯೆ ಬಗೆಹರಿಸಿಕೊಳ್ಳಿ ಎಂದು ಖಡಕ್ ಸೂಚನೆ ನೀಡಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಮೈತ್ರಿಯ ವಿರುದ್ಧ ಅಪಸ್ವರ ಎತ್ತಿದ ನಾಯಕರಿಗೆ ಅಮಿತ್ ಶಾ ವಾರ್ನಿಂಗ್ ಕೊಟ್ಟರು. ಜೆಡಿಎಸ್ ಬಿಜೆಪಿ ಮೈತ್ರಿ ಬಗ್ಗೆ ಯಾರೂ ಅಪಸ್ವರ ಎತ್ತಬಾರದು. ಕಳೆದ ಬಾರಿ ಕಾಂಗ್ರೆಸ್ ಜೆಡಿಎಸ್ ಇಂತಹ ಅಪಸ್ವರದ ಮಾತುಗಳಿಂದಲೇ ಅವರಿಗೆ ಸೋಲಾಗಿದೆ. ಅದೇ ಕೆಲಸವನ್ನ ನೀವು ಮಾಡಕೂಡದು. ಇಂತಹ ಮಾತುಗಳಿಂದಲೇ ಮೈತ್ರಿಗೆ ತೊಂದರೆ ಆಗ್ತದೆ. ಮೈತ್ರಿಗೆ ಧಕ್ಕೆಯಾಗುವಂತಹ ಯಾವುದೇ ಹೇಳಿಕೆಗಳನ್ನ ಯಾರೂ ಕೂಡ ಕೊಡಬಾರದು ಅಂತೇಳಿ ಎಲ್ಲ ನಾಯಕರಿಗೆ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟರು. ಕೇಂದ್ರ ಸಚಿವ ಅಮಿತ್ ಶಾ ರಣಕಹಳೆ ಮೊಳಗಿಸಿದ್ದಾರೆ ಅನ್ನೋ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಗರಂ ಆದ್ರು. ರಣಕಹಳೆ ಅಂದ್ರೇನು ಎಂದು ಪ್ರಶ್ನಿಸಿದ ಅವರು, ಮೈಸೂರು ಚಾಮರಾಜನಗರದಲ್ಲಿ ನಾವೇ ಗೆಲ್ತೀವಿ ಎಂದರು. ಇದೇ ವೇಳೆ ದೇವೇಗೌಡರ ವಿರುದ್ಧವೂ ಸಿಎಂ ಕಿಡಿಕಾರಿದ್ದು, ದೇವೇಗೌಡರು ಈಗ ಬಿಜೆಪಿ ಜೊತೆ ಸೇರ್ಕೊಂಡಿದ್ದಾರೆ, ಅದಕ್ಕೆ ನಿರ್ಮಲಾ ಸೀತಾರಾಮನ್ ಹೇಳಿಕೆ ಸರಿ ಅಂದಿದ್ದಾರೆ ಅಂತ ಕಿಡಿಕಾರಿದರು. ತವರು ಜಿಲ್ಲೆಯಿಂದಲೇ ಇವತ್ತು ಚುನಾವಣೆ ರಣಕಹಳೆ ಮೊಳಗಿಸ್ತಾ ಇದ್ದಾರೆ ಸರ್ ಅಮಿತ್ ಶಾ. ಕಹಳೆ ಅಂದ್ರೆ ಏನಪ್ಪ? ಕಹಳೆ ಅಂದ್ರೇನು? ನೀವು ಬಳಸ್ತಕ್ಕಂಥ ಪದ ಇದೆಯಲ್ಲ, ಕಹಳೆ. ಏನ ಎರಡೂ ಗೆಲ್ತೀವಿ, ಚಾಮರಾಜನಗರ ಮೈಸೂರು ಎರಡೂ ಗೆಲ್ತೀವಿ. ಹೋಗಿದ್ದಾರಲ್ಲ ಅವೆರಡೂ, ಈಗ ಅವ್ರ ಜೊತೆ ಸೇರ್ಕೊಂಡವ್ರಲ್ಲ, ಬಿಜೆಪಿ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟವ್ರಲ್ಲ. ಅದಕ್ಕೆ ನಿರ್ಮಲಾ ಸೀತಾರಾಮನ್ ಇದೇ ದೇವೇಗೌಡರು ಏನು ಹೇಳಿದ್ರು ಗೊತ್ತಾ? ನಾನು ಏನಾದರೂ ಮುಂದಿನ ಜನ್ಮದಲ್ಲಿ ಹುಟ್ಟೋದಾದರೆ ಮುಸ್ಲಿಮ್ ಆಗಿ ಹುಟ್ಟಬೇಕು ಅಂತ ಹೇಳಿದ್ರು. ಈಗೇನು ಹೇಳ್ತಾರೆ? ಹಾಂ ಹೇಳಪ್ಪ, ನಾವು ಇವೆಲ್ಲ ಹೇಳಕ್ಕೆ ಹೋಗ್ಬಾರ್ದು. ಅವ್ರ ಯಜಮಾನರು ಮಾಜಿ ಪ್ರಧಾನಮಂತ್ರಿಗಳಿಗೆ ಹೇಳ್ಬಾರ್ದು. ಅವರೆಲ್ಲ ಇವೆಲ್ಲ ನೋಡಿ ಅವ್ರ ಅಲಯನ್ಸ್ ಜೊತೆ ಆಗಿದ್ದೀವಿ ಅಂತೇಳಿ
ಅವ್ರು ಮಾಡಿದ ಅನ್ಯಾಯನೆಲ್ಲ ಸರಿ ಅಂತ ಹೇಳಕ್ಕೆ ಹೋಗ್ಬಾರ್ದು. ಅಮಿತ್ ಶಾ ರಾಜ್ಯ ಪ್ರವಾಸಕ್ಕೆ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಕೂಡ ಕಿಡಿಕಾರಿದ್ದು, ನಮ್ಮ ಜನರು ಭೀಕರ ಬರದಿಂದ ಬಳಲ್ತಾ ಇದ್ದಾರೆ, ಆದರೆ ಕೇಂದ್ರ ಸರ್ಕಾರ ಇನ್ನೂ ನಮಗೆ ಬರಬೇಕಾಗಿದ್ದಂತಹ ಪಾಲ್ ಕೊಟ್ಟಿಲ್ಲ, ಈಗ ಮೈಸೂರಿಗೆ ಬರಿಗೈನಲ್ಲಿ ಬಂದಿದ್ದಾರೆ ಅಂತ ಟೀಕೆ ಮಾಡಿದ್ದಾರೆ. ನಾವು ಡೆಲ್ಲಿಯಲ್ಲಿ ಹೋಗಿರೂ ಕೂಡ ಮುಖ್ಯಮಂತ್ರಿಗಳು ಎಲ್ಲ ಸಚಿವರು ಶಾಸಕರು ಹೋಗಿ ಜಂತರ ಮಂತರದಲ್ಲಿ ನಮ್ಮ ಒಂದು ಗಮನ ಸೆಳೆಯುವಂಥ ಕೆಲಸವನ್ನು ಅವತ್ತು ದಿವಸ ನಾವು ಮಾಡಿದ್ದೀವಿ. ಯಾವ ರೀತಿ ಟ್ಯಾಕ್ಸ್ನಿಂದ ಅನ್ಯಾಯ ಆಗ್ತದೆ, 14ನೇ ಫೈನಾನ್ಸ್ ಕಮಿಷನಿಂದ 15ನೇ ಫೈನಾನ್ಸ್ ಕಮಿಷನ್ಗೆ ನಮಗೆ ಎಷ್ಟು ಅನ್ಯಾಯ ಆಗಿದೆ, ಬಜೆಟ್ ಗಾತ್ರ ದೊಡ್ಡದಾಗಿದ್ರೂ ಕೂಡ ನಮಗೆ ಆ ಪ್ರಮಾಣವಾಗಿ ಒಂದು ದಿವಸ ಹಣ ಸಿಗ್ತಾ ಇಲ್ಲ. ಸುಮಾರು 62,000 ಕೋಟಿ ರೂಪಾಯಿಗಳನ್ನ ನಾವು ಕಳೆದ 7 ವರ್ಷದಲ್ಲಿ ಕಳ್ಕೊಂಡಿದ್ದೀವಿ. ರಾಜ್ಯದ ಹಿತಕ್ಕೆ ಮೇಕೆದಾಟು ಪಾದಯಾತ್ರೆ ಮಾಡಿದ್ವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಮೈಸೂರಿನ ಸುತ್ತೂರು ಜಾತ್ರೆಯಲ್ಲಿ ಮಾತನಾಡಿದ ಅವರು, ನನಗೋಸ್ಕರ ಮೇಕೆದಾಟು ಪಾದಯಾತ್ರೆ ಮಾಡಲಿಲ್ಲ, ರಾಜ್ಯದ ಹಿತಕ್ಕೆ ಕಾವೇರಿ ಜಲಾನಯನ ಪ್ರದೇಶದ ಜನರಿಗೆ ಉಪಯೋಗವಾಗಲಿ ಅಂತ ಪಾದಯಾತ್ರೆ ಮಾಡಿದೆ ಅಂತ ಹೇಳಿದ್ರು. ಅಣೆಕಟ್ಟು ನಿರ್ಮಾಣವಾದರೆ ರಾಜ್ಯದ ಜನರಿಗೆ ಉಪಯೋಗವಾಗಲಿದೆ ಅನ್ನೋ ಕಾರಣಕ್ಕೆ ಪಾದಯಾತ್ರೆ ಮಾಡಿದೆ ಎಂದರು. ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಸೇರಿ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ರೈತರು ಫೆಬ್ರವರಿ 13ರಂದು ದೆಹಲಿ ಚಲೋ ಹಮ್ಮಿಕೊಂಡಿದ್ದಾರೆ. ಸಾರ್ವಜನಿಕರ ಆಸ್ತಿ ಹಾನಿಯಾಗದಂತೆ ದೆಹಲಿಯಲ್ಲಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗಿದೆ. ರಸ್ತೆಗಳಲ್ಲಿ ಬ್ಯಾರಿಕೇಡ್ ಅಳವಡಿಸಿ ಕ್ರಮ ಕೈಗೊಳ್ಳಲಾಗಿದೆ. ಹರಿಯಾಣದ ಅಂಬಾಲಾ, ಕುರುಕ್ಷೇತ್ರ, ಕೈತಾಲ್, ಜಿಂದ್, ಹಿಸಾರ್, ಫತೇಹಾಬಾದ್ ಮತ್ತು ಸಿರ್ಸಾ ಜಿಲ್ಲೆಗಳಲ್ಲಿ ಇಂಟರ್ನೆಟ್ ಸ್ಥಗಿತಗೊಳಿಸಲಾಗಿದೆ. ಅಂಬಾಲದ ಗಡಿ ರಸ್ತೆಗಳನ್ನು ಬಂದ್ ಮಾಡಲಾಗಿದೆ. ರಾಷ್ಟ್ರ ರಾಜಧಾನಿಯಲ್ಲಿರೋ ಅಯೋಧ್ಯೆ ರಾಮಭಕ್ತರಿಗೆ ಕೇಂದ್ರ ಸರ್ಕಾರದ ಮತ್ತೊಂದು ಸಿಹಿ ಸುದ್ದಿ ನೀಡಿದೆ. ಹಜರತ್ ನಿಜಾಮುದ್ದೀನ್ ರೈಲ್ವೆ ನಿಲ್ದಾಣದಿಂದ ಆಸ್ಥಾ ವಿಶೇಷ ರೈಲನ್ನು ಬಿಡಲಾಗಿದ್ದು, ವಿಶೇಷ ರೈಲು ಸಂಚಾರಕ್ಕೆ ದೆಹಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವೀರೇಂದ್ರ ಸಚ್ದೇವ್ ಹಸಿರು ನಿಶಾನೆ ತೋರಿದ್ದಾರೆ. ಪಂಜಾಬ್ನ ಶ್ರೀ ಗುರು ಅಮರ್ದಾಸ್ ಟರ್ಮಿನಲ್ ಪ್ಲಾಂಟ್ ಅನ್ನ ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮನ್ ಮತ್ತು ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಉದ್ಘಾಟನೆ ಮಾಡಿದ್ದಾರೆ.